ಸಚಿವ ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಅಹೋರಾತ್ರಿ ಧರಣಿ ಮಾಡಿದ್ರಿ, ಈಗ ವಾಕಿಂಗ್ ಸಹ ಮಾಡ್ತಾ ಇದ್ರಿ. ಇವತ್ತಿನ ಹೋರಾಟ ಯಾವ ರೀತಿ ಆಗಿರುತ್ತೆ ನಿಮ್ಮ ಸದನದಲ್ಲಿ? ಇದೇ ರೀತಿಯಾಗಿ ಅಹೋರಾತ್ರಿ ಧರಣಿ ಏನಾದರೂ ಮುಂದುವರಿಸ್ತೀರಿ? ಎಲ್ಲಿವರೆಗೂ ತಿಮ್ಮಾಪುರ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೂ ಅಹೋರಾತ್ರಿ ಕಂಟಿನ್ಯೂ. ಇವತ್ತು ಸದನ ರಾತ್ರಿ ಮಾಡಿದ್ರೆ ನಾಳೆನೂ ಮಾಡಿದ್ರೆ ನಾಳೆನೂ ಅಹೋರಾತ್ರಿ ಮಾಡ್ತೀರಿ. ನಾನು ಸ್ಪೀಕರ್ಗೆ ಹೇಳ್ತೀನಿ, ಇನ್ನೊಂದು ವಾರ ಸದನ ನಡೆಸಿ ಇನ್ನೊಂದಷ್ಟು ಇಲಾಖೆಯಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರವನ್ನು ನಾವು ಬಯಲಿಗೆ ಎಳಿತೀರಿ. ಇವರು ಸರ್ಕಾರದ ಲೂಟಿ ಹೊಡೆಯೋಕ್ಕೆ ಅಬ್ಕಾರಿ ಇಲಾಖೆಯನ್ನು ಯೂಸ್ ಮಾಡ್ತಾ ಇದ್ದಾರೆ. 6,000 ಕೋಟಿ ಲೂಟಿ ಆಗಿದೆ ಅಂತ ಅಬ್ಕಾರಿ ಇಲಾಖೆಯ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಆಡಿಯೋದಲ್ಲಿ. ಮತ್ತು ಯಾರು ಕಾಂಟ್ರಾಕ್ಟರ್ಗಳಿದ್ದಾರೆ, ವೈನ್ ಸ್ಟೋರ್ ಮಾಲೀಕ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಹತ್ರನೇ 6,000 ಕೋಟಿ ಲೂಟಿ ಹೊಡೆದಿದ್ದಾರೆ ಮನುಷ್ಯ. ಈ ಮನುಷ್ಯನ ವಜಾ ಮಾಡಿ, ಮುಖ್ಯಮಂತ್ರಿಗಳೇ ಈ ಮನುಷ್ಯನ ವಜಾ ಮಾಡಿ, ಇಲ್ಲ ಅಂದರೆ ಸರ್ವನಾಶ ಆಗೋತತೆ, ರಾಜ್ಯದ ಬೊಕ್ಕಸ ಹಾಳಾಗೋತತೆ ಅಂತ ಅಸೋಸಿಯೇಷನ್ನೇ ಹೇಳಿದ್ದಾರೆ. ಇಷ್ಟಾದರೂ ಕೂಡ ಮುಖ್ಯಮಂತ್ರಿ ಸೈಲೆಂಟ್ ಆಗಿದ್ದಾರೆ ಅಂದರೆ ಇದರಲ್ಲಿ ಅವ್ರಿಗೆ ಮೇಜರ್ ಪಾಲ್ ಹೋಗ್ತಾ ಇದೆ, ಅದಕ್ಕೋಸ್ಕರ ಸೈಲೆಂಟ್. ನಿನ್ನೆ ನೀವು ಸಹ ಸದನದಲ್ಲಿ ಅವರು ದಾಖಲೆಗಳನ್ನ ಕೇಳ್ತಿದ್ರು, ನನ್ನ ವಿರುದ್ಧ ಸಾಕ್ಷಿ ಏನಿದೆ ಅನ್ನುವಂಥದ್ದು. ನೀವು ಪೆನ್ ಡ್ರೈವ್ ಸಹ ಇಟ್ಟು ತೋರಿಸಿದ್ರಿ, ಕೆಲವು ದಾಖಲೆಗಳನ್ನ ಕೂಡ ಇಟ್ಟು ತೋರಿಸಿದ್ರಿ. ಆದ್ರೂ ಸಹ ಅವರು ರಾಜೀನಾಮೆ ಕೊಡಕ್ಕೆ ಮುಂದಾಗ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಕೂಡ ಸಚಿವರ ಪರ ನಿಂತಿದ್ದಾರೆ. ಸಿದ್ದರಾಮಯ್ಯನವ್ರು ಯಾಕೆ ನಿಂತಿದ್ದಾರೆ ಅಂತ ಪಾಲಿದೆ. ಈಗ ನಾನು ದಾಖಲೆ ಕೊಟ್ಟೆ, ಅದು DC ಹೇಳಿದ್ದಾನೆ ಪೆನ್ ಡ್ರೈವ್ನಲ್ಲಿ, ಹೌದು ದುಡ್ಡು ಕೊಡಬೇಕು ಮಂತ್ರಿಗೆ, ಮಂತ್ರಿ ಮಗನಿಗೆ ಅಂತ. ಇನ್ನೊಂದು ಪೆನ್ ಡ್ರೈವ್ನಲ್ಲಿ ಜಾಯಿಂಟ್ ಕಮಿಷನರ್ ಹೇಳಿದ್ದಾನೆ ಮಂತ್ರಿಗೆ ದುಡ್ಡು ಕೊಡಬೇಕು ಅಂತೇಳಿ. ಇನ್ನು ಮಂತ್ರಿ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ, ದಾಖಲೆ ಕೊಟ್ಟಿದ್ದೀನಿ ನಾನು. ಅಸೋಸಿಯೇಷನ್ ಯಾರು ಲಿಕ್ಕರ್ ಅಸೋಸಿಯೇಷನ್ ಇದೆ, ಅವ್ರು ಹೇಳಿದ್ದಾರೆ ನಮ್ಮ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಅಂತ. ಇನ್ನೇನು ಬೇಕು ದಾಖಲೆ? 5 ದಾಖಲೆ ಕೊಟ್ಟಿದ್ದೀನಿ. 5 ದಾಖಲೆ ಕೊಟ್ಟ ಮೇಲೂ ದಾಖಲೆ ಕೊಡು ಅಂತ ಹೇಳಿದ್ರೆ ನಾನು ರಾಹುಲ್ ಗಾಂಧಿ ದಾಖಲೆ ತಂದು ಕೊಡ್ಬೇಕು. ಲಾಸ್ಟಿಗೆ ರಾಹುಲ್ ಗಾಂಧಿ ಅವರು ಪುನಃ ನೀನು ಕಳಿಸಿರೋ ದುಡ್ಡೆಲ್ಲ ನನ್ನ ಹತ್ರ ಬಂದು ಸೇರ್ಬಿಟ್ಟಿದೆ 6,000 ಕೋಟಿ ಅಂತ ರಾಹುಲ್ ಗಾಂಧಿ ಒಂದು ದಾಖಲೆ ಕೊಟ್ಬಿಟ್ರೆ ಅದು ತಂದು ಕೊಟ್ಬಿಡ್ತೀನಿ. ನಮಗೆ ಇಂಪಾರ್ಟೆಂಟು ಈ ಮನುಷ್ಯ ಲೂಟಿ ಹೊಡೆದಿದ್ದಾರೆ, ಅದನ್ನು ಜಾಹೀರಾತಾಗಿದೆ, ಮಾಧ್ಯಮದಲ್ಲಿ 1 ತಿಂಗಳಿಂದ ಬರ್ತಾ ಇದೆ. ಮಾನ ಮರ್ಯಾದೆ ಇದ್ದರೆ ಸರ್ಕಾರಕ್ಕೆ ಅವ್ರು ರಾಜೀನಾಮೆ ತಗೊಂಬೇಕು. ಸರ್, ನಿನ್ನೆ ಎಲ್ಲಾ ದಾಖಲೆಗಳನ್ನ ತೋರಿಸಿ ಹೋರಾಟವನ್ನ ಮಾಡಿದ್ರಿ, ಧರಣಿಯನ್ನ ಮಾಡಿದ್ರಿ ಸದನದ ವೇಳೆ. ಇವತ್ತು ಯಾವ ರೀತಿಯಾಗಿರುತ್ತೆ ನಿಮ್ಮ ಹೋರಾಟ, ಸದನದ ಒಳಗೆ ಸದನದ ಹೊರಗೆ? ಇವತ್ತು ಇನ್ನೂ ಜೋರಾಗಿ ಹೋರಾಟ ಮಾಡ್ತೀನಿ. ಮಂತ್ರಿ ರಾಜೀನಾಮೆ ಕೊಡಲೇಬೇಕು, ಬಿಡಲ್ಲ, ಯಾವ ಕಾರಣಕ್ಕೆ ಬಿಡಲ್ಲ, ಸದನ ನಡೆಯೋಕ್ಕೆ ಬಿಡಲ್ಲ. ಅವರು ಏನು ಈ ರಾಮ್ಜಿಯ ಯೋಜನೆಯನ್ನು ಅವರು ಬೈತಾ ಇದ್ದಾರೆ. ದೇಶಕ್ಕೆ ಒಳ್ಳೇದಾಗೋದು, ರಾಜ್ಯದಲ್ಲಿ ಲೂಟಿ ಹೊಡಿತಾ ಇರುವಂಥ ಈ ಕಾಂಗ್ರೆಸ್ ಅವರು ಆ ಯೋಜನೆ ಮನ್ರೇಗಾ ಯೋಜನೆ ಲೂಟಿ ಹೊಡಿತಾ ಇದ್ದಾರೆ. ಅದನ್ನು ತಪ್ಪಿಸಿ ನರೇಂದ್ರ ಮೋದಿಯವರು ಎಲ್ಲ ಲೆಕ್ಕ ಕೇಳ್ತಾ ಇದ್ದಾರೆ. ಯಾವಾಗ ಲೆಕ್ಕ ಕೇಳಿದ್ರೋ ಇವ್ರಿಗೆ ಗೊತ್ತಾಗ್ಬಿಡ್ತು ನಾವು ಹಿಂದೆ ದುಡ್ಡು ಹೊಡೆದಿರೋದೆಲ್ಲ ಇವಾಗ ಎನ್ಕ್ವೈರಿಗೆ ಬರ್ತೈತೆ ಅಂತ ಗೊತ್ತಾಗಿ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ರಾಮ್ಜಿಗೆ ರಾಮನ್ ಕಂಡ್ರೆ ಆಗಲ್ಲ ಅವ್ರಿಗೆ. ರಾಮ ಅಂದರೆ ಅಯ್ಯೋ ಓಡ್ತಾರೆ, ಓಡು ಮಗ ಅಂತ ಓಡೋತಾರೆ. ಅದೇನೋ ಗೊತ್ತಿಲ್ಲ ರಾಮನ್ ಕಂಡ್ರೆ. ರಾಮ ಈ ದೇಶದ ಆದರ್ಶ ಪುರುಷ. ರಾಮನಿಗೋಸ್ಕರ ಜೀವ ಕೊಡೋರು, ಪ್ರಾಣ ಕೊಡೋರು, ಆರಾಧನೆ ಮಾಡೋರು ಕೋಟಿ ಜನ ಇದ್ದಾರೆ. ಈ ಕಾಂಗ್ರೆಸ್ ಮನೆ ಆಳ್ರಿಗೆ ಪಾಕಿಸ್ತಾನ ಕಂಡ್ರೆ ಜೈ, ಬಾಂಗ್ಲಾದೇಶ ಕಂಡ್ರೆ ಜೈ, ರಾಮನ್ ಕಂಡ್ರೆ ನೋ, ಅಷ್ಟೇ. ಸರ್, ಬಿಬಿಜಿ ರಾಮ್ಜಿ ಚರ್ಚೆಯನ್ನ ಡೈವರ್ಟ್ ಮಾಡೋದಕ್ಕೆ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಅಂತ. ಸರ್, ಕೊನೆ ಪ್ರಶ್ನೆ ಸರ್, ಮುಗೀತು. ಬಿಬಿಜಿ ರಾಮ್ಜಿ ಚರ್ಚೆ ವಿಚಾರನ ಡೈವರ್ಟ್ ಮಾಡೋದಕ್ಕೆ ಬಿಜೆಪಿ ನಾಯಕರು ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು. ನಾವು 1 ವಾರ ಆಯ್ತು ಕೊಟ್ಟು, ಅಬ್ಕಾರಿ ಇಲಾಖೆದು 1 ವಾರದಿಂದನೇ ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ. ಸ್ಪೀಕರ್ ಅವರೇ ನಮಗೆ ಅನುಮತಿ ಕೊಟ್ಟಿರೋದು. ಅವ್ರು ನೆನ್ನೆ ತಂದಿರೋದು ರಾಮ್ಜಿ. ಅದನ್ನ ಸದನದಲ್ಲಿ ಮಂಡಿಸಬೇಕಾದ್ರೆ 7 ದಿನ ನೋಟಿಸ್ ಕೊಡಬೇಕು. ನೋಟಿಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಏಕಾಏಕಿ ದುರಾಡಳಿತದಿಂದ ತಂದು ಮಾಡಿದರೆ. ಅವ್ರು ತಂದಿರೋದೇ ಇಲ್ಲಿಗಲ್, ಅದಕ್ಕೆ 3 ಪೈಸೆ ಬೆಲೆ ಇಲ್ಲ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.